ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4ನೇ ಟೆಸ್ಟ್ ಮ್ಯಾಚ್ ಡೇ 2 ಪೋಸ್ಟ್ ಡೇ ಅನಾಲಿಸ್ಗೆ ಸ್ವಾಗತ. ಸ್ಟ್ರೈಟ್ ಅವೇ ಆನ್ ಬ್ಯಾಕ್ ಫುಟ್ ನಮ್ಮ ಟೀಮ್ ಇಂಡಿಯಾ. ಡೇ 2 ಆಗಾದ್ಮೇಲೆ ಏನಾಗುತ್ತೆ ಅನ್ನೋ ಒಂದು ಕ್ವೆಶನ್ ಇವಾಗ ಎದ್ದೆದ್ದು ಕಾಣಿಸ್ತಾ ಇದೆ ನಮಗೆ. ಡೇ 3 ಕಮ್ ಬ್ಯಾಕ್ ಮಾಡ್ತಾರಾ, ಬೌನ್ಸ್ ಬ್ಯಾಕ್ ಆಗ್ತಾರಾ? ಇಂಗ್ಲೆಂಡ್ ಸ್ಟ್ರೈಟ್ ಅವೇ ಆನ್ ಟಾಪ್ ಹೋಗ್ಬಿಟ್ಟಿದ್ದಾರೆ. ಯಾಕಂದರೆ 302 ರನ್ನು ಇಂಗ್ಲೆಂಡು ಡೇ 1 ಆದಮೇಲೆ 7 ವಿಕೆಟ್ ಕಳ್ಕೊಂಡಿದ್ರು. ಇವ್ರು ಡೇ 2 ಆದಮೇಲೆ 219 ನಮ್ಮ ಇಂಡಿಯಾ 7 ವಿಕೆಟ್ ಕಳ್ಕೊಂಡಿದ್ದಾರೆ. ಯಾರು ಸ್ಟ್ರೈಟ್ ಅವೇ ಆನ್ ಟಾಪು? ಅವರೇ ಸ್ಟ್ರೈಟ್ ಅವೇ ಆನ್ ಟಾಪ್. ಇವತ್ತು ಏನು ಅವ್ರೇನು ಫಸ್ಟ್ ಸೆಷನ್ ಏನು ಕಂಪ್ಲೀಟಾಗಿ ಏನು ಆಡಲಿಲ್ಲ, ಔಟ್ ಮಾಡಿದ್ವಿ, ಬೇಗ ಆಲ್ ಔಟ್ ಮಾಡಿದ್ವಿ. ರಾಬಿನ್ಸನ್ ಸಖತ್ತಾಗಿ ಆಡಿದ್ರು ಇವತ್ತು. ಜೋ ರೂಟ್ ಅವ್ರು ನಾಟ್ ಔಟ್ ಆಗಿ ಉಳ್ಕೊಂಡಿರು 120+ ಹೊಡೆದ್ಬಿಟ್ಟು. ಸೊ ಜೋ ರೂಟ್ ಅವ್ರಿಗಂತೂ ಕ್ರೆಡಿಟ್ ಕೊಡಲೇಬೇಕು. ರಾಬಿನ್ಸನ್ ಅಲ್ಲಿ ಔಟ್ ಆಗಿರಲಿಲ್ಲ ಅಂತಾರೆ ಇನ್ನೊಂದು ಸ್ವಲ್ಪ ಸ್ಕೋರ್ ಹೋಗಿರೋದು. ರಾಬಿನ್ಸನ್ ಯಾವಾಗ ಔಟ್ ಆರೋ ಜಡೇಜಾಗೆ ಅಲ್ಲಿಂದ 2 ವಿಕೆಟ್ ಇನ್ನೂ ಎತ್ತದು. ಜಡೇಜಾಗೇನು ಅದು ಈಸಿ ಟಾಸ್ಕ್ ಆಗೋಗ್ಬಿಡ್ತು. ಟಕ ನಂಗೆ ವಿಕೆಟ್ ಬೀಳ್ತಾ ಇದ್ದಂಗೆ ಇವತ್ತು ಎತ್ತಿರೋ 3 ವಿಕೆಟು ಕೂಡ ಜಡೇಜಾಗೇನೆ ಬಿದ್ದಿರೋದು. ಒಟ್ಟಿನಲ್ಲಿ ಒಂಥರ ಸಖತ್ ಪ್ರದರ್ಶನ ಅಂತ ಕೊಡಿದರೆ. ಜಡೇಜಾ 4 ವಿಕೆಟು, ಆಕಾಶ್ ದೀಪಿಗೆ 3 ವಿಕೆಟು, ಸಿರಾಜಣ್ಣ 2 ವಿಕೆಟು, ಅಶ್ವಿನ್ಗೆ 1 ವಿಕೆಟು. ಸೊ ಓಕೆ, ಏನೋ ಆಲ್ ಔಟ್ ಮಾಡಿದ್ರು. 353 ಇದೇನು ಅಂತ ಅಮರಾಮ್ರಿ ಸ್ಕೋರ್ ಎಲ್ಲ ಒಂಥರ ಪರವಾಗಿಲ್ಲ, ಇದು ಡೀಸೆಂಟ್ ಸ್ಕೋರ್, ಮಸ್ತ್ ಸ್ಕೋರ್ ಅಂತಲೇ ಹೇಳ್ತೀನಿ. ಬಟ್ ಹೆವಿ 400+ ಎಲ್ಲ ಹೊಡಿತಾ ಇದ್ರಲ್ಲ, ಆ ಥರ ಸ್ಕೋರ್ ಏನಲ್ಲ. ಇದನ್ನ ಒಂಥರ ಫಸ್ಟ್ ಇನ್ನಿಂಗ್ಸಲ್ಲಿ ಲೀಡ್ನ ತೊಗೊಳೋದಕ್ಕೆ ಬಂದ್ರಪ್ಪ ನಮ್ಮ ಟೀಮ್ ಇಂಡಿಯಾದವ್ರು. ಫಸ್ಟ್ ಸೆಷನಲ್ಲೇ ಬ್ಯಾಟಿಂಗ್ ಬಂದರು. ರೋಹಿತ್ ಶರ್ಮಾ ಅವ್ರು ಟಕಾರ್ ನಂಗೆ ಜೇಮ್ಸ್ ಆ್ಯಂಡರ್ಸನ್ ಅವ್ರಿಗೆ ವಿಕೆಟ್ನ ಒಪ್ಪಿಸ್ಬಿಟ್ರು. ಹಂಗೆ ಎಡ್ಜಡ್ಕೊಂಡು ಕಟ್ ಬಿಹೈಂಡ್ ಆಗ್ತಾ ಇದ್ದಂಗೆನೇ ಅಲ್ಲಿ ಒಂದು ಸ್ವಲ್ಪ ಪುಲ್ ಬ್ಯಾಕ್ ಆದರೂ ನಮ್ಮ ಟೀಮ್ ಇಂಡಿಯಾದು. ಜಸ್ಟ್ 34 ರನ್ನು ಗಳಿಸಿದ್ದು ಫಸ್ಟ್ ಸೆಷನಲ್ಲಿ ನಮ್ಮ ಟೀಮ್ ಇಂಡಿಯಾ. 1 ವಿಕೆಟ್ನ ಕಳ್ಕೊಂಡು ಫಸ್ಟ್ ಸೆಷನಲ್ಲಿ ಓವರ್ ಆಲ್ ಬಂದಿರುವಂಥದ್ದು 86 ರನ್ನು, 87 ರನ್ ಅಂತ ಅನ್ಕೊಂತೀನಿ. ಫಸ್ಟ್ ಸೆಷನಲ್ಲಿ ಬಿದ್ದಿದ್ದು 4 ವಿಕೆಟ್. ಸೆಕೆಂಡ್ ಸೆಷನ್ ಬ್ಯಾಟಿಂಗ್ಗೆ ಅಂತ ಬರ್ತಾರೆ. ಶುಭ್ಮನ್ ಗಿಲ್ ಜೊತೆಗೆ ಯಶಸ್ವಿ ಜಾಯ್ಸ್ವಾಲ್ ಇಬ್ಬರ ಪಾರ್ಟ್ನರ್ಶಿಪ್ ಅಂತೂ ಕಡಕಾಗೆ ಮೇಂಟೈನ್ ಮಾಡ್ಕೊಂಡು ಬಂದರು. ಸಖತ್ ಪಾರ್ಟ್ನರ್ಶಿಪ್ ಅಂತೂ ಇತ್ತು. ಬಟ್ ಅಲ್ಲಿ ಬಶೀರ್ ಬಂದ್ಬಿಟ್ಟು, ಇನ್ಫ್ಯಾಕ್ಟ್ ಬಶೀರ್ಗಿನ್ನ ಮುಂಚೆ ಇವರು ರಾಬಿನ್ಸನ್ ಅವರು ಯಶಸ್ವಿ ಜಾಯ್ಸ್ವಾಲ್ ಅವ್ರನ್ನ ಔಟ್ ಮಾಡ್ತಾರೆ. ಕಾಟ್ ಬಿಹೈಂಡ್ ಆಗಿರ್ತಾರೆ ಅಂದ್ಕೊಂಡು ಅರ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಯಶಸ್ವಿ ಜಾಯ್ಸ್ವಾಲ್ ಔಟು ಅಂತ ಅಂದ್ಕೊಂಡು ರಾಬಿನ್ಸನ್ ಅವರ ಬೌಲಿಂಗಲ್ಲಿ ಫೋಕ್ಸ್ ಕ್ಯಾಚ್ ಹಿಡಿದ್ಬಿಟ್ಟು ಔಟಮ್ಮ ಅಂತಲ್ಲಿ ಅಲ್ಲಿ ಕೆಳಗಡೆ ಬಿದ್ದಿತ್ತು. ಬಟ್ ಇದೇ ರೋಹಿತ್ ಶರ್ಮಾ ಏನು ಮಾಡಿದ್ರು, ಸೊ ಇವರಿಗೆ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ, ಒಟ್ಟು ಅರ್ಲಿ ಸೆಲೆಬ್ರೇಷನ್ ಮಾಡ್ತಿದ್ರು ಔಟು ಅಂತ. ರೋಹಿತ್ ಶರ್ಮಾ ಒಂದು ಸ್ಲಿಪ್ಪಲ್ಲಿ ಒಂದು ಕ್ಯಾಚ್ನ ಹಿಡಿತಾರೆ. ಬಟ್ ಅದು ನನಗೆ ಗೊತ್ತಿಲ್ಲ, ಟಿ ವಿ ಅಂಪೈರ್ನ ಕೇಳಿ ಅಂತ ಹೇಳ್ತಾರೆ. ಬಟ್ ಅದು ನಾಟ್ ಔಟ್ ಆಗಿರುತ್ತೆ. ರೋಹಿತ್ ಶರ್ಮಾ ಒಪ್ಕೊಂಡು ಅದು ಕ್ಯಾಚ್ ಕರೆಕ್ಟಾಗಿ ಆಗಿಲ್ಲ ಅಂತ ನನಗೆ ಗೊತ್ತಿಲ್ಲ, ಕರೆಕ್ಟಾಗಿ ಚೆಕ್ ಮಾಡಿ ಅಂತ ಹೇಳಿದ್ರು. ಬಟ್ ಇವರು ಅರ್ಲಿ ಸೆಲೆಬ್ರೇಷನಲ್ಲೇ ಇದ್ದರು. ಇದು ತೋರಿಸುತ್ತೆ ಏನು ಅಂತ, ಅವ್ರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ ಅಂತ. ಸೊ ಓಕೆ, ಅದೆಲ್ಲ ಬಿಟ್ಟಾಕ್ಬಿಡಿ. ಅವರೆಲ್ಲ ಅದೆಲ್ಲ ಮಾಡ್ತಾರೆ, ಗಿಮಿಕ್ಗಳೆಲ್ಲ ಮಾಡ್ತಾರೆ. ಅದೆಲ್ಲ ಅವ್ರ ಪ್ಲ್ಯಾನುಗಳು, ಅದೆಲ್ಲ ಅವರು ಸ್ಟ್ರಾಟಜಿಗಳು. ನಾವು ಅವ್ರ ಸ್ಟ್ರಾಟಜಿನೇ ಫಾಲೋ ಆಗಬೇಕು ಅಂತ ಏನಿದೆಯಾ, ಅಥವಾ ನಮ್ಮ ಸ್ಟ್ರಾಟಜಿನ ಅವ್ರು ಫಾಲೋ ಆಗಬೇಕು ಅಂತ ಏನಿದೆಯಾ, ಅವೆಲ್ಲ ಏನಿಲ್ಲ ಅಲ್ವಾ ಅಂತ ಹೇಳ್ಬೋದು. ಓಕೆ, ಯಶಸ್ವಿ ಜಾಯ್ಸ್ವಾಲ್ ಅವರು ಸಖತ್ತಾಗೆ ಒಂಥರ ಒಂದೆಂಡಲ್ಲಿ ನಿಂತ್ಕೊಂಡು ಆಡ್ತಾ ಇದ್ರು. ಶುಭ್ಮನ್ ಗಿಲ್ ಕೂಡ ಕಡಕ ಕಾಣಿಸ್ಕೊತಾ ಇದ್ರು. ಶುಭ್ಮನ್ ಗಿಲ್ಲು LBW ಕಚ್ಕೊಂಡ್ಬಿಟ್ರು. ಬಶೀರ್ ಅವರಂತೂ ಸೆಕೆಂಡ್ ಸೆಷನಲ್ಲಿ ಹಾವಳಿ ಎಬ್ಬಿಸ್ಬಿಟ್ರು. ಎತ್ತಿರೋಂಥ 3 ವಿಕೆಟ್. ಸೆಕೆಂಡ್ ಸೆಷನ್ ಎಂಡ್ ಆಗೋಸ್ಲಿ ನಮ್ಮ ಟೀಮ್ ಇಂಡಿಯಾದ 4 ವಿಕೆಟ್ ಬಿದ್ದಿತ್ತು. ಸೆಕೆಂಡ್ ಸೆಷನ್ 3 ವಿಕೆಟ್ ಬಿತ್ತು ನಮ್ಮ ಟೀಮ್ ಇಂಡಿಯಾದು. ಎತ್ತಿರೋ 3 ವಿಕೆಟು ಕೂಡ ಬಶೀರ್ಗೆನೆ ಬಿದ್ದಿದ್ದು. ಶುಭ್ಮನ್ ಗಿಲ್ಲು ಕ್ಲಾಸಿಕ್ ಕಾಣಿಸ್ಕೊಂತಿದ್ರು. ಬಟ್ ಅನ್ಫಾರ್ಚುನೇಟ್ LBW ಆಗೋದ್ರು. ರಜತ್ ಪಟ್ಟಿದಾರ್ ಕೂಡ ಬಂದರು. ರಜತ್ ಪಟ್ಟಿದಾರ್ ಕೂಡ ಅದೇ ಥರ ಕಚ್ಕೊಂಡ್ಬಿಟ್ರು. ಒಂಥರ ಲೋ ಬೌನ್ಸ್ ಆಯಿತು ಅಂತ ಹೇಳಬೇಕು. ಒಂಥರ ನೋಡಿ, ಬಶೀರ್ ಎತ್ತಿರುವಂಥ ವಿಕೆಟ್ಸ್ ಮೇನ್ ವಿಕೆಟ್ಸ್, ಬಿದ್ದಿರುವಂಥ 4 ವಿಕೆಟ್ ಬಶೀರ್ಗೆ, ಎಲ್ಲ ಕೂಡ ಮೇನ್ ವಿಕೆಟ್ಸ್ ಏನಾದ್ರು. ನಂಬರ್ 5 ಜಡೇಜಾ ಬಂದರು. ಅವ್ರದ್ದು ಒಂಥರ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ ಹೇಳಬೇಕು. ಬಾಲು ಒಂಥರ ಬ್ಯಾಟಿಗೆ ಬಿದ್ದು, ಪ್ಯಾಡ್ಸಿಗೆ ಬಿದ್ದು, ಕೈಗೆ ಹೋಯ್ತು. ಅಲ್ಲಿ ಹತ್ರ ನಿಂತ್ಕೊಂಡಿದ್ದಂಥವ್ರು ಟಪ್ಪಕ್ಕನ ಎತ್ತಾಕೊಂಬಿಟ್ರು. ಅದು ಅನ್ಫಾರ್ಚುನೇಟ್ ಅಂತ ಹೇಳ್ತೀನಿ. ಪ್ಯಾಡ್ಸಿಗೆ ಬಿದ್ದಿಲ್ಲ ಅಂದರೆ ಬಾಲ್ ಅದನ್ನೆಲ್ಲ ಟಚ್ ಆಗಿರೋದು. ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ ಕೆಲವೊಂದು ಟೈಮ್ ಈ ಥರ ಆಗ್ತಿರ್ತವೆ. ಬಟ್ನಲ್ಲಿ ಸೆಕೆಂಡ್ ಸೆಷನ್ ಅವಳಿ ಕೊಟ್ಟಿದ್ದಾರೆ ಅನ್ನೋದು. ಬಶೀರು 3 ವಿಕೆಟ್ನ ಕೂಡ ಅವರೇ ಎತ್ತಿದ್ರಿಂದ ಸೆಕೆಂಡ್ ಸೆಷನ್ ಬಂದರು ಬ್ಯಾಟಿಂಗ್ ಆಡೋದಕ್ಕೆ. ಯಶಸ್ವಿ ಜಾಯ್ಸ್ವಾಲ್ ಜೊತೆಗೆ ಸರ್ಫರಾಜ್ ಖಾನ್ ಇಬ್ಬರು ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ, ಸ್ವಲ್ಪ ಕಾನ್ಫಿಡೆನ್ಸ್ ತೋರಿಸ್ತಾರೆ ಅಂತ ಅನ್ಕೊಂಡೆ. ಬಟ್ ಯಶಸ್ವಿ ಜಾಯ್ಸ್ವಾಲ್ ಅವರು ವಿಕೆಟ್ ಒಪ್ಪಿಸ್ಬೇಕಾಯಿತು ಅಲ್ಲಿ. ಮತ್ತೆ ಬಶೀರ್ಗೆ ಬೋಲ್ಟ್ ಆಗಿ ಹೋಗ್ಬಿಟ್ರು. ಅದಾದಮೇಲೆ ಏನು ಅಂತ ನಮ್ಮ ಟೀಮ್ ಇಂಡಿಯಾ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಏನು ಕೊಡಲಿಲ್ಲ. ಇನ್ನೇನು ಡೇ ಎಂಡ್ ಆಗೋ ಟೈಮಲ್ಲೂ ಕೂಡ ಔಟ್ ಆಗಿದ್ದು. ಅಶ್ವಿನ್ ಅವ್ರು ಬಂದರು, ಅಶ್ವಿನ್ ಅವ್ರು ಔಟಾರು. ಸರ್ಫರಾಜ್ ಖಾನ್ ಕೂಡ ಟಾಮ್ ಹಾರ್ಡ್ಲಿ ಅವರಿಗೆ ಕಚ್ಕೊಂಡ್ಬಿಟ್ರು ಸ್ಲಿಪ್ಪಲ್ಲಿ, ಕಡಕ ಕ್ಯಾಚ್ ಅಂತ ಹೇಳ್ತೀನಿ. ಆಮೇಲೆ ಅಶ್ವಿನ್ ಅವರು ಕೂಡ ಬಂದ್ಬಿಟ್ಟು ಹಂಗೆ ಮಕಾಸ್ ಅವ್ರು ಕಂಡು ಹೋದ್ರು. ಇವಾಗ 7 ವಿಕೆಟ್ ಡೌನ್ ಆಗಿದೆ ನಮ್ಮ ಟೀಮ್ ಇಂಡಿಯಾದು. ಯಶಸ್ವಿ ಜಾಯ್ಸ್ವಾಲ್ ಕೂಡ ಇಲ್ಲ. ಯಶಸ್ವಿ ಜಾಯ್ಸ್ವಾಲ್ ಏನಾದ್ರು ನಿಂತ್ಕೊಂಡು ಒಂದು ಸೆಂಚುರಿ ಹೊಡೆದಿತ್ತು ಅಂದರೆ ಚೆನ್ನಾಗಿರೋದು. ಬಟ್ ಅವರು ಕೂಡ ಸೆಂಚುರಿ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಇವಾಗ ಧ್ರುವ್ ಜುರಾಲ್ ಮತ್ತೆ ಕುಲ್ದೀಪ್ ಯಾದವ್ ಅವರು ಆಡ್ತಾ ಇದ್ದಾರೆ, ನಿಂತ್ಕೊಂಡು ಕಚ್ಕೊಂಡು ಆಡ್ತಾ ಇದ್ದಾರೆ. ಸ್ವಲ್ಪ ಧ್ರುವ್ ಜುರಾಲ್ 30 ಆಡ್ತಾ ಇದ್ದಾರೆ. ಇವರು ಕೂಡ ಒಂದು 17 ಏನೋ ಹೊಡೆದ್ಬಿಟ್ಟು ಆಡ್ತಿದ್ದಾರೆ. ಒಟ್ಟಲ್ಲಿ ಡೀಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಇವತ್ತು. ಬಟ್ ನಾಳೆ ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ಇವರಿಬ್ಬರ ಕಾಂಟ್ರಿಬ್ಯೂಷನ್ ಮೇಲೆ ನಿಂತ್ಕೊಂಡಿದೆ. 300 ಅಟ್ಲೀಸ್ಟ್ ತಲುಪಿಸ್ಬೇಕು ಗುರು. 300 ದಾಟಿಸಿಲ್ಲ ಅಂತಂದರೆ ಕಷ್ಟ ಆಗೋಗ್ಬಿಡುತ್ತೆ ನಮ್ಮ ಟೀಮ್ ಇಂಡಿಯಾಗೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಕಮ್ ಬ್ಯಾಕ್ ಮಾಡುವಂಥದ್ದು. ಕಮ್ ಬ್ಯಾಕ್ ಮಾಡ್ಬೋದಿಲ್ಲ ಅಂತಲ್ಲ, ಬಟ್ ಆದರೂ ಒಂದು ಸ್ವಲ್ಪ ಬ್ಯಾಕ್ ಫುಟ್ಲಿ ಸ್ಟ್ರೈಟ್ ಅವೇ ಫಸ್ಟ್ ಇನ್ನಿಂಗ್ಸಲ್ಲೇ ಬ್ಯಾಕ್ ಫುಟ್ ಬಂದುಬಿಡ್ವಿ ಅಂತಂದರೆ ಅದು ಚೆನ್ನಾಗಿರೋದಿಲ್ಲ. ಯಾಕಂದರೆ ನಾವು ಹೋಮಲ್ಲಿ ಆಡ್ತಿರೋದು, ಇದು ನಮ್ಗೆ ಹೋಮು ಅವ್ರಿಗೆ ಹೋಮು ಅಂತ ಒಂದು ಕ್ವಶನ್ ಬಂದುಬಿಡುತ್ತೆ. ಸೊ ಕಾದು ನೋಡೋಣ ಏನು ಆಗುತ್ತೆ ಅಂತ. ನಿಮಗೇನು ಅನ್ಸುತ್ತೆ ಗುರು, ಈ ಮ್ಯಾಚ್ ಯಾರು ಪರವಾಗಿದೆ?
ಎಷ್ಟೆಷ್ಟು ಪರ್ಸೆಂಟು ಯಾರು ಪರವಾಗಿದೆ. ಇವತ್ತಿನ ಡೇ ಎಂಡ್ ಆದಮೇಲೆ ನೋಡ್ತು ಅಂತ ಅಂದರೆ 70% ಇಂಗ್ಲೆಂಡ್ ಕಡೆ ಇದೆ, ಇನ್ನು 30% ಇಂಡಿಯಾ ಕಡೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ನೋಡಿದ್ವಿ. ಬಾ.